ನೋಡಿ, ನಮ್ಮ ಮನೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ, ಇಲ್ಲಿ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ. ಸೊ ಇದರ ನಿಮಿತ್ತ ನೋಡಿ, ವಡಕೆ ಹಳ್ಳ ನೋಡಿ, ಇಲ್ಲಿ ತನಕ ಟ್ರಾಫಿಕ್ ಜಾಮ್ ಆಗಿದೆ. ನೋಡ್ಕೊಳ್ಳಿ, ಯಾವ ವಾಹನನೂ ಸಹ ಹೋಗೋಕ್ಕಾಗ್ತಾಯಿಲ್ಲ. ದೊಡ್ಡ ಮಟ್ಟದ ಪ್ರತಿಭಟನೆ ಇದಾಗಿರ್ತದೆ. ರೈತ ಸಂಘದವರು ನೀರು ಬೇಕು ಅಂದ್ಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿ 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 ಸಾಕಾಗೋಯ್ತು. ಅದಕ್ಕೆ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ. ತಾವು ವೀಕ್ಷಣೆ ಮಾಡಿ. ಬೃಹತ್ ಪ್ರತಿಭಟನೆ ಇದಾಗಿರ್ತದೆ. ಓಹೋ, ಎಲ್ಲಿ ಗಂಟ ತಡೆ, ಎಲ್ಲಿ ತನಕ ಇದೆ ತಡೆ ನೋಡ್ರಪ್ಪ. ನೋಡಿ ನೋಡಿ ನೋಡಿ, ದೊಡ್ಡ ಮಟ್ಟದ ಪ್ರತಿಭಟನೆ. ಸುಮಾರು 96 ದಿನಗಳ ಪ್ರತಿಭಟನೆಯನ್ನು, ಧರಣಿಯನ್ನು ಕುಳಿತಿರ್ತಾರೆ. ಸೊ ಇದಕ್ಕೆ ಸ್ಪಂದಿಸದ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ. ಕೆಲವರು ತಿರ್ಸ್ಕೊಂಡು ಇದಕ್ಕೆ ಇದೇನು ಡ್ಯಾಮೇಜ್ ಆಗ್ಬಿಡ್ತಾರಪ್ಪ ಕಾರು. ಪಾಪ ವಾಹನಗಳನ್ನ ತಿರ್ಸ್ಕೊಂಡು ಕೆಲವರು ರಿಟರ್ನ್ ಹೋಗ್ತಾ ಇದ್ದಾರೆ. ಪುನಃ ಬೆಟ್ಟಕ್ಕೆ ಇನ್ನೊಂದ್ಸಲ ದರ್ಶನ ಮಾಡೋಣ ಅಂತ ಹೋಯ್ತಿದ್ದಾರೆ ಏನೋ ಕಾಣಿ. ಇವತ್ತು ಶನಿವಾರ ಸಿಕ್ಕಾಬಟ್ಟೆ ವಾಹನ ಅದೇ. ಇವತ್ತು ಕತೆ ಕೆಟ್ಟೋಯ್ತು. ಒಂದಷ್ಟು ವಿಡಿಯೋ ಕ್ಲಿಪ್ಗಳನ್ನ ಅರ್ಪಣೆ ಮಾಡ್ತೀನಿ, ದಯವಿಟ್ಟು ಕೊನೆ ತನಕ ನೋಡಿ ವಿಡಿಯೋನ. ಎಲ್ಲಿ ತನಕ ಜಾಮ್ ಆಗಿದೆ ನೋಡಿ. ಸೊ ಇದಕ್ಕೆಲ್ಲ ಅವಕಾಶಗಳು ಮಾಡಿಕೊಡ್ಬಾರ್ದಿತ್ತು, ಅರ್ಥ ಆಯ್ತಾ? ಅವ್ರು ಏನು ಕೇಳ್ತಾ ಇದ್ದಾರೆ, ನಮಗೆ ಒಂದೊಂದು ಎಕರೆ ಜಮೀನು ಕೊಡಿ ಅಂತ ಕೇಳ್ತಾ ಇದ್ದಾರಾ? ಇಲ್ಲ ಅಲ್ವಾ? ನೀರು, ಕುಡಿಯುವ ನೀರು, ಅದನ್ನು ಹೊರತುಪಡಿಸಿ ಇನ್ನೇನು ಕೇಳ್ತಿಲ್ಲ ರೈತರು. ಅದಕ್ಕೆ ಸೂಕ್ತ ವ್ಯವಸ್ಥೆಗಳಿಲ್ವಲ್ಲಪ್ಪ. ಕುಡಿಯುವ ನೀರು ಅಷ್ಟೇ ಕೇಳ್ತಿರೋದು. ನೋಡಿ ಅಲ್ಲಿ ನೋಡಿ, ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾವ್ರೆ. ಓಹೋ, ಇನ್ನು ಕತೆ ಕೇಳ್ತು. ನಾನು ಹೋಗೋಕ್ಕಾಗಲ್ಲ ಅನ್ಕೋತೀನಿ. ಇಲ್ಲೇ ತಡೆದ್ಬಿಟ್ಟವ್ರೆ ಗುರು. ಈಗೇನಪ್ಪ ಮಾಡಲಿ ನಾನು? ಒಟ್ಟು ರೂಟ್ ಇದೆ ನನಗೆ, ಏನೂ ಸಮಸ್ಯೆ ಇಲ್ಲ. ನಾನು ನುಗ್ತೀನಿ, ನಂಗೆ ಗೊತ್ತು. ನಾವು ಲೋಕಲ್ ಅಲ್ವೇನ್ರಿ, ಮಾರ್ಗಗಳಿದೆ ನಮಗೆ. ಇಲ್ಲೇ ಕೂತ್ಬಿಟ್ಟಾರೆ ಗುರು. ಓಹೋ, ಇಲ್ಲೇ ಕುಳಿತಿದ್ದಾರೆ. ಎಸ್, ರಸ್ತೆ ತಡೆ ಬಿಡಲ್ಲ ಅಂತವ್ರೆ. ಬಂಡಿ ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ರೋಡ್ಲೇ ಟೆಂಟು. ಓಹೋ, ಇಲ್ಲ ಬಂಡಿ ಬಿಡಲ್ಲ, ನಾವು ಯಾವ ಕಾರಣಕ್ಕೂ ಬಿಡಲ್ಲ, ಪ್ರತಿಭಟನೆ ನಿಲ್ಲಿಸಲ್ಲ, ಇಷ್ಟು ಹೇಳ್ತಾ ಇದ್ದಾರೆ. ಓಕೆ.
ಎಲ್ಲ ಗಾಡಿಗಳು ಬಿಡಿ ಅಂತ ಹೇಳ್ತಾ ಇದ್ದಾರೆ, ನಾವು ಬಿಟ್ಕೊಡಲ್ಲ. ನೋಡಿ, ನೀರಿಗಾಗಿ ರೈತ ಸಂಘದವರು ಕುಡಿಯುವ ನೀರಿನ ವ್ಯವಸ್ಥೆ ಕೊಡ್ರಪ್ಪ, ಇಲ್ಲ ಪ್ರತಿಭಟನೆ ಮಾಡ್ತೀವಿ ಅಂತ ಈ ರೀತಿ ರಸ್ತೆ ತಡೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ. ಸೊ ಇಷ್ಟು ಸಮಸ್ಯೆಗೆ ಅವಕಾಶಗಳನ್ನು ಸರ್ಕಾರಗಳು ಮಾಡಿಕೊಡ್ಬಾರ್ದು. ಇವ್ರು ಏನು ಕೇಳ್ತಿಲ್ಲ, ಕುಡಿಯೋ ನೀರು ಕೇಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಎದ್ದೇಳಿ ಅಂತಾರೆ, ಎದುರುತ್ತಾ ಇಲ್ಲ. ಬಹುಶಃ ದಾರಿ ಕೊಡ್ಬೋದು, ನೋಡೋಣ. ಎಸ್, ಸರ್. ನನಗೆ ಬೇರೆ ಮಾರ್ಗ ಇದೆ, ಆದರೆ ನಾವು ಹೋಗಲ್ಲ. ಇನ್ಸ್ಪೆಕ್ಟ್ರ್ ಹೋಗಿದ್ದಾರೆ ಸಾಹೇಬರು, ನೋಡೋಣ. ಒಟ್ಟು ಯಾರು ಒಬ್ಬರು ಅಧಿಕಾರಿಗಳು ಬಂದಿಲ್ಲ, ಯಾರು ಬಂದಿಲ್ಲ. ಪೊಲೀಸ್ ಪ್ರೊಟೆಕ್ಷನ್ ಮಾತ್ರ ಇದೆ. ಪೊಲೀಸ್ ಇಲಾಖೆಯವರು ಭದ್ರತೆ ಕೊಡ್ತಾ ಇದ್ದಾರೆ, ಯಾರಿಗೇನು ಸಮಸ್ಯೆ ಆಗದಂತೆ ಅಗತ್ಯ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಈ ಒಂದು ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಸಹ ಇನ್ನೂ ಬಂದಿಲ್ಲ. ನೋಡೋಣ, ಬರಬಹುದು. ಇವತ್ತು ರಸ್ತೆ ತಡೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತಂದ್ಬಿಟ್ಟು ಈಗಾಗಲೇ ಮನವಿ ಕೊಟ್ಟಿರ್ತಾರೆ. ಒಳ್ಳೆ ಕಥೆ ಆಯ್ತಲ್ಲ, ನನಗೆ ಅರ್ಜೆಂಟ್ ಹೋಗ್ಬೇಕಿತ್ತು ಗುರು. ನಾವು ಒಂದಿನಕ್ಕೆ ಅರ್ಜೆಂಟ್ ಅಂದ್ಬಿಟ್ರೆ ಅದ ಪಾಪ ಜನಗಳು ಕುಡಿಯೋಕ್ಕೆ ನೀರಿಲ್ಲದೆ ಎಷ್ಟು ಕಷ್ಟಪಡ್ತಾರೆ ಗೊತ್ತೇನ್ರಿ. ನಮ್ಮ ಭಾಗದ ಜನ ಬಹಳ ಕಷ್ಟಪಡ್ತಾರೆ. ನಮ್ಮ ಕೌದಳ್ಳಿ, ಮಾಟಳ್ಳಿ, ದಂಟಳ್ಳಿ, ಸಾಗ್ಯ ಅಂತೀನಿ, ಕ್ಷಮೆರೆ, ಸಾಗ್ಯ ಆ ಕಡೆ ಆಗೋಯ್ತು, ಅವ್ರಿಗೂ ಕಷ್ಟನೇ. ಹಾಗೆ ನಮ್ಮ ಈ ಕಡೆ ಹುಗ್ಗೆಂಬಾಗ ಎಲ್ರಿಗೂ ಕಷ್ಟ. ರಾಮಾಪುರ ಎಲ್ಲರಿಗೂ ನೀರಿನ ಸಮಸ್ಯೆ ಯಥೇಚ್ಛವಾಗಿ ಕಾಡ್ತೈತೆ. ಇದನ್ನೆಲ್ಲ ನೀಗಿಸ್ಬೇಕಂದ್ರೆ ಸರ್ಕಾರಗಳು ಮನಸ್ಸು ಮಾಡಿ ಕಾವೇರಿ ನದಿ ನೀರಿನ ಒಂದು ವ್ಯವಸ್ಥೆನ ಕೊಡಬೇಕು. ಓಕೆ, ಇಷ್ಟಿದೆ ವಿಚಾರ. ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ.
ಎಲ್ಲ ಮಹಿಳೆಯರೇ ಕೂತ್ಬಿಟ್ಟಾರೆ ಗುರು. ನೋಡಿ, ಇಂಥ ಸಂದರ್ಭಗಳಲ್ಲಿ ಆ್ಯಂಬುಲೆನ್ಸ್ ಬಂದ್ಬಿಟ್ರೆ ಎಷ್ಟು ಕಷ್ಟ. ಹಾಂ, ಒಂದು ಆ್ಯಂಬುಲೆನ್ಸ್ ಬರ್ತಾಯಿತ್ತು ನಿಜ, ಒಂದು ಆ್ಯಂಬುಲೆನ್ಸ್ ಬಂದು ನಿಂತಿದೆ, ಅಲ್ಲಿ ನಿಂತಿದೆ ನೋಡ್ರಿ. ಎಸ್, ಆ್ಯಂಬುಲೆನ್ಸ್ಗೆ ದಾರಿ ಮಾಡಿಕೊಡ್ಬೇಕಲ್ವ ಇವರು. ಹಾಂ ನೋಡಿ, ಇದೆಲ್ಲ ಈ ಪ್ರತಿಭಟನೆಗಳು ನಿಜಕ್ಕೂ ಇವ್ರ ಸಮಸ್ಯೆಗೋಸ್ಕರ ಇವ್ರು ಪ್ರತಿಭಟನೆ ಮಾಡ್ತಾರೆ ನಿಜ. ಈಗ ಒಂದು ಆ್ಯಂಬುಲೆನ್ಸ್ ಬಂದು ನಿಂತೈತೆ ನೋಡ್ರಿ, ಅಲ್ಲೊಂದು ಆ್ಯಂಬುಲೆನ್ಸ್ ನಿಂತಿದೆ. ದಯವಿಟ್ಟು ಆ್ಯಂಬುಲೆನ್ಸ್ಗೆ ಏನಾದ್ರು ವ್ಯವಸ್ಥೆ ಮಾಡಬೇಕು. ಇರೋಣ ಸ್ವಲ್ಪ. ನೋಡಿ, ಇಲ್ಲೊಂದು ಆ್ಯಂಬುಲೆನ್ಸ್ ನಿಂತಿದೆ ನೋಡಿ. ಇದಕ್ಕೆಲ್ಲ ಅವಕಾಶಗಳು ಸರ್ಕಾರಗಳು ಮಾಡಿಕೊಡ್ಬಾರ್ದು. ಈಗ ಆ್ಯಂಬುಲೆನ್ಸಲ್ಲಿ ಯಾರು ಸೀರಿಯಸ್ ಆಗಿರ್ತಕ್ಕಂಥ ವ್ಯಕ್ತಿಗಳಿದ್ದರೆ ಖಂಡಿತವಲ್ವೇ ಅನಾಹುತ ಅಪಘಾತ ಆಗುತ್ತೆ. ಸದ್ಯಕ್ಕೆ ಇವ್ರು ಖಾಲಿ ಮಾಡೋ ಮಟ್ಟ ಇಲ್ಲ. ಏನು ಮಾಡಲಿ, ಏನು ಜನ ಸೇರ್ತಾ ಇರೋದು, ಒಬ್ಬೊಬ್ಬೊಬ್ಬೊಬ್ಬ ಆಚೆ ಈಚೆ ಫುಲ್ಲಾಗಿ ಸೇರ್ಕೊಂಡಿದ್ದಾರೆ. ಓಕೆ, ದಯವಿಟ್ಟು ಮುಂದಿನ